ಸರ್ಕಾರ ತನ್ನ ಉತ್ತರದಲ್ಲಿ ಹೇಳಿ ಸ್ಯಾಂಕ್ಷನ್ ಮಾಡೋದು ಬೇರೆ, ಎಷ್ಟು ಬಿಡುಗಡೆ ಆಗಿ ಎಷ್ಟು ಖರ್ಚಾಗಿದೆ ಅದು ಬೇಕಲ್ಲ. ಅದ್ರ ಜೊತೆ ಕಲ್ಯಾಣ ಕರ್ನಾಟಕದ 41 ವಿಧಾನಸಭಾ ಕ್ಷೇತ್ರಗಳಲ್ಲಿ 100 PUC ಮತ್ತು ಮಹಿಳಾ ಕಾಲೇಜ್ ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿದ್ರು. ಹೊಸದಾಗಿ ಕಾಲೇಜ್ 100 PUC ಮತ್ತು 100 ಮಹಿಳಾ ಪದವಿ ಕಾಲೇಜುಗಳನ್ನು ಮಾಡ್ತೇವೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ಏನ್ ಮಾಡಿದ್ರು? ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ 1 ಕೋಟಿ ರೂಪಾಯಿ ಅನುದಾನ ಕೊಡ್ತೇವೆ ಅಂತ ಹೇಳಿದ್ರು. ಅದೇನಾಗಿದೆ? ಇದು ಪ್ರಣಾಳಿಕೆಯಲ್ಲಿ ಇದ್ದಂಥದ್ದು. 2 ವರ್ಷದಾಗ 2500 ಹೊಸ ಏನೇನು ಶಿಕ್ಷಕರು ಖಾಲಿ ಅದಾರ ಎಲ್ಲ ಶಿಕ್ಷಕರನ್ನ ಭರ್ತಿ ಮಾಡ್ತೀವಿ ಅಂತ ಕಲ್ಯಾಣ ಕರ್ನಾಟಕದಲ್ಲಿ ಹೇಳಿದ್ರು. ಅದ್ರ ಬಗ್ಗೆ ನಾನು ಈಲ್ಡ್ ಆಗ್ತಾ ಇಲ್ಲ, ಸರ್ಕಾರ ಉತ್ತರದಲ್ಲಿ ಕೊಡ್ಲಿ. ಅಲ್ಲ ಅದೇ ರೀತಿ ನಾವು ಕಿತ್ತೂರು ಕರ್ನಾಟಕದ ಬಗ್ಗೆ ಹೇಳ್ತಾ ಇದಾರಲ್ಲ, ನಾವು ಕನ್ನಡ ಬಗ್ಗೆ ಹೇಳ್ತಾ ಇದ್ದಾರೆ. ನಾನು ಈಲ್ಡ್ ಆಗ್ತಾ ಇಲ್ಲ, ಸುಳ್ಳು ಹೇಳ್ದಂಗೆ ಆಯ್ತು. ಇಲ್ಲ ನೀವು ಸುಳ್ಳು ನಾಯಕರು ಉಪನಾಯಕರು ಯಾವ ಈಗ ಕಿತ್ತೂರು ಕರ್ನಾಟಕದ ಬಗ್ಗೆ ಮಾನ್ಯ ಅಧ್ಯಕ್ಷ ಕೂಡ ಪ್ರಾರಂಭ ಮಾಡಿದವಲ್ಲ ಯಡಿಯೂರಪ್ಪ. ಅಲ್ಲ ಅವರು ಅಲ್ಲಲ್ಲ ಅವ್ರು ಹೇಳ್ತಾ ಇರೋದು ನಾನು ಕರ್ನಾಟಕ ಪ್ರಾರಂಭ ಮಾಡಿದವರು ಯಡಿಯೂರಪ್ಪನವ್ರಿ. ನೀವೆಲ್ಲಿ ಕೊಟ್ಟಿದ್ದೀರಿ? ಈಗ ಕಿತ್ತೂರು ಕರ್ನಾಟಕದ ಬಗ್ಗೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.